ಬಲಗಾಯಿ ಸಮುದಾಯದ ಒಳ ಮೀಸಲಾತಿ ಹೋರಾಟದಲ್ಲಿ ಪ್ರಮೋದ್ ಸಿಂಧೆ ಅವರು ಮಾದಿಗ ಸಮುದಾಯದ ರಾಷ್ಟ್ರೀಯ ನಾಯಕರು ಪದ್ಮಶ್ರೀ ಪುರಸ್ಕೃತರಾದಂತಹ ಶ್ರೀ ಮಂದಕೃಷ್ಣ ಮಾದಿಗನವರಿಗೆ ಇಲ್ಲಸಲ್ಲದ ಕೀಳು ಪದಗಳನ್ನ ಆಡಿರುವುದಕ್ಕಾಗಿ ಕೂಡಲೇ ಇವರ ಮೇಲೆ ಪ್ರಕರಣವನ್ನ ದಾಖಲಿಸಬೇಕೆಂದು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ದೂರು ಅರ್ಜಿಯನ್ನ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕರಾದ ಸ್ವಾಮಿದಾಸ್ ಕೆಂಪೇನವರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಮುಖಂಡರೊಂದಿಗೆ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಿಕೊಳ್ಳಿ ಎಂದು ದೂರು ಅರ್ಜಿಯನ್ನ ನೀಡಿದ್ದಾರೆ. ಒಂದು ವೇಳೆ ಈ ದೂರು ಅರ್ಜಿಯ ಪ್ರಕಾರ ಇವರ ಮೇಲೆ ಪ್ರಕರಣ ದಾಖಲೆ ಮಾಡದೇ ಇದ್ದಲ್ಲಿ ನಿಮ್ಮ ಠಾಣೆ ಎದುರುಗಡೆನೆ ಪ್ರತಿಭಟನೆ ಮಾಡಬೇಕಾಗುತ್ತೆ, ಕೂಡಲೇ ಪ್ರಕರಣವನ್ನ ದಾಖಲಿಸಬೇಕು ಎಂದು ಹೇಳಿದರು. ಜಿಲ್ಲೆಯ ಮುಖಂಡರು, ದಲಿತ ಮುಖಂಡರು, ಬಲಗಾಯಿ ಸಮುದಾಯದ ಎಲ್ಲ ಯುವ ನಾಯಕರು ತಮಗೆ ಅನ್ಯಾಯ ಆಗ್ಯದ ಒಳ ಮೀಸಲಾತಿಯಲ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ರು. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಎಲ್ರಿಗೂ ಭಾರತ ಸಂವಿಧಾನದಲ್ಲಿ ಹಕ್ಕು ಕೇಳಲಿಕ್ಕೆ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಹಕ್ಕಿದೆ. ಹಕ್ಕಿನಡಿಯಲ್ಲಿ ಹೋರಾಟ ಮಾಡಬೇಕು. ಆದರೆ ಆ ಹೋರಾಟದಲ್ಲಿ ನಮ್ಮ ಮಾದಿಗ ಸಮುದಾಯದ ಮಂದಕೃಷ್ಣ ಮಾದಿಗ ಅಣ್ಣನವರು, ಯಾಕಂದರೆ ಅವರು ಹಗಲಿರುಳು ದುಡಿದು ಒಂದು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ, ಹೊರ ಹೊಮ್ಮಿದ್ದಾರೆ. ಅವರಿಗೊತ್ತು ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕೃತರಂತ ಅವಾರ್ಡ್ ಕೂಡ ಮಾಡಿದ್ದಾರೆ. ಅಂಥ ಒಂದು ಮೇಧಾವಿಗೆ ನೀನು ನಪುಂಸಕ, ನೀನು ಅಳುಬುರ್ಕ್ಯ, ಇವನಿಗೆ ಎಲ್ಲೇ ಕಾಣಬೇಕು, ಇವನಿಗೆ ಊಟ ಚುಡಿಬೇಕಂತಕ್ಕಂಥ ಪದಗಳನ್ನು ಯೂಸ್ ಮಾಡ್ತಕ್ಕಂಥ ಪ್ರಮೋದ್ ಕುಮಾರ್ ಶಿಂದೆ ಅವರು ಕೂಡ ಲೀಡರ್ ಇದ್ದಾರೆ. ಮತ್ತು ಅವ್ರ ಫೇಸ್ಬುಕ್ ಐಡಿನಲ್ಲಿ ಅಡ್ವೊಕೇಟ್ ಅಂತಿದ್ದಾರೆ. ಆ ಒಂದು ವಿಚಾರನಲ್ಲಿ ಮತ್ತು ಭೀಮ್ ಆರ್ಮಿ ಸಂಘಟನೆದು ಅಧ್ಯಕ್ಷ ಅಂತೂ ಕೂಡ ಹೇಳ್ಕೊತಾರೆ. ನಾವು ಇವತ್ತು ಅವ್ರಿಗೆ ಪ್ರಮೋದ್ ಕುಮಾರ್ ಶಿಂದೆ ಅವರಿಗೆ ವೈಯಕ್ತಿಕ ಕೇಳಕ್ಕೆ ಇಷ್ಟಪಡ್ತೀವಿ, ನಿಮ್ಮ ನಾಲಿಗೆ ಯಾಕಡೆ ಹೋಗಿತ್ತು? ನಿಮ್ಮ ಹೋರಾಟಕ್ಕೆ ಯಾರು ಕೂಡ ಬೇಡಂಬಲ್ಲ. ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟದಾಗ ಮಾಡಿರಿ, ಅಂತಾರಾಷ್ಟ್ರ ಮಟ್ಟದಾಗ ಮಾಡಿರಿ. ಬಾಬಾ ಸಾಹೇಬರು ಅದಕ್ಕೆ ಹಕ್ಕು ಕೊಟ್ಟಿದ್ದಾರೆ ಹೋರಾಟ ಮಾಡಲಿಕ್ಕೆ. ಆದರೆ ಒಂದು ನಮ್ಮ ಸಮುದಾಯದ ಲೀಡರ್ ಮಂದಕೃಷ್ಣ ಮಾದಿಗ ಇವತ್ತು ನೀವು ತೆಲಂಗಾಣ ರಾಷ್ಟ್ರದಲ್ಲಿ ಹೋಗ್ರಿ, ತೆಲಂಗಾಣ ರಾಜ್ಯಕ್ಕೆ ಹೋಗ್ರಿ, ಅಲ್ಲಿ ಹಿಡ್ಕೊಂಡು ನಮ್ಮ ಕರ್ನಾಟಕಕ್ಕೂ ಕೂಡ ಬರ್ರಿ. ಪ್ರತಿಯೊಂದು ಮಾದಿಗ ಸಮಾಜದೊಂದು ಲೀಡರ್ ಮನೆಗೆ ಅವ್ರ ಫೋಟೋಗಳು, ಭಾವಚಿತ್ರಗಳು. ಆ ಒಂದು ಭಾವಚಿತ್ರ ಒಂದು ಸ್ಫೂರ್ತಿ ಅದ ನಮಗೆ. ಮಂದಕೃಷ್ಣ ಮಾದಿಗ ಅಂದ್ರೆ ನಮ್ಮ ಅಸ್ಮಿತೆ ಅದ, ನಮ್ಮ ಹೋರಾಟಕ್ಕೆ ಒಂದು ಧೈರ್ಯ, ಒಂದು ಶಕ್ತಿ ಅದ. ಅಂಥ ಒಂದು ಗಣ್ಯ ವ್ಯಕ್ತಿಗೆ ಊಟ ಚುಡಿಬೇಕಂತಕ್ಕಂಥ ಮಾತನಾಡಿ ನಮ್ಮ ಬೀದರ್ ಜಿಲ್ಲೆ ಎಲ್ಲ ನಮ್ಮ ರಾಷ್ಟ್ರ ಮಾದಿಗ ಸಮಾಜದ ಎಲ್ಲರ ಮನಸ್ಸಿಗನ್ನ ನೋವನ್ನು ಉಂಟು ಮಾಡಿದ್ದಾನೆ. ಅದಕ್ಕೆ ದಯವಿಟ್ಟು ನಾವು ನಿನ್ನೆ ಕೂಡ ಫೇಸ್ಬುಕ್ನಲ್ಲಿ ಬಿಟ್ಟಿವಿ. ನಾವು ಮನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಡೆ ಹೇಳ್ತಾರ, ಯಾರು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರ ನಾವು ಫೇಸ್ಬುಕ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಟ್ವಿಟ್ಟರ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣ ಮೇಲೆ ಕಣ್ಣಿಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಕೇಳ್ತಾ ಇದ್ದೀವಿ SP ಅವರಿಗೆ, ಸಾಹೇಬ್ರೆ ಈ ವಿಚಾರ ತಮ್ಮ ಗಮನಕ್ಕೆ ಬಂದಿಲ್ಲೇನು ಅಂತ ನಾನು ಕೇಳ್ತಾ ಇದ್ದೀನಿ. ಅದೇ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಮಾರ್ನಿಂಗ್ CPI ನ್ಯೂಟೌನ್ CPI ಬಳಿ ಹೋಗಿವಿ, ಕಂಪ್ಲೇಂಟ್ ಕೊಟ್ಟಿವಿ. ಅವ್ರೇನು ಹೇಳಿದ್ದಾರೆ ಅಂದರೆ ಆ ಕಂಪ್ಲೇಂಟ್ ಕೊಡೋದಲ್ಲ, ಅದು ಒಂದು ಪೆನ್ಡ್ರಾಯ್, ಈ ಪೆನ್ಡ್ರಾಯ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ನಾವು ಹೇಳಿದ್ದೀವಿ, ಸರ್ ಸೋಷಿಯಲ್ ಮೀಡಿಯಾನಲ್ಲಿ ಅನೇಕ ರೀತಿ ಫೇಸ್ಬುಕ್ನಲ್ಲಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಜನ. ನಾವು ಈ ಪೆನ್ಡ್ರೈ ಯಾಕಂದ್ರೆ ಇಲ್ಲ ಆ ರೀತಿ ಇಲ್ಲ, ನಮ್ಗೆ ಪೆನ್ಡ್ರೈ ಕಂಪ್ಲೇಂಟ್ ಜೊತೆ ಪೆನ್ಡ್ರೈನೂ ಕೊಡಬೇಕು, ಅವ್ರ ಬೈದಿಂದ ನಮಗೆ ಗೊತ್ತಾಗಬೇಕಲ್ಲ. ಆಯ್ತು ಸರ್, ನಾವು ಪೆನ್ಡ್ರೈ ಕೂಡ ಅವರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಈ ಮಾಧ್ಯಮದಲ್ಲಿ ಬಂದಾಗ ನಾವು ಕೂಡ ನೋಡಿದೀವಿ, ಮೈಕ್ ಇದೆ ಅಂದರೆ ಏನೂ ಮಾತಾಡಲಿಕ್ಕೆ ಅಲ್ಲ. ಅದು ಈ ಮೈಕು ಏನೂ ಮಾತಾಡ್ಲಿಕ್ಕಂತ ಅಲ್ಲ ಸರ್, ಇದು ನಮ್ಮ ನೋವನ್ನು ಹೇಳ್ಕೊಲಿಕ್ಕದ ಹೊರತು ಇನ್ನೊಂದು ಸಮಾಜದ ಲೀಡರ್ಗೆ ಬೈಯೋದು, ಊಟ ಚುಡಿತೆ, ನಪುಂಸಕರ ಹೋಗ್ಯಾರೆ ನೀವು. ನಾನು ನೇರವಾಗಿ ಕೇಳ್ತೇನೆ ಪ್ರಮೋದ್ ಶಿಂದೇಜಿ ಅವರಿಗೆ, ನಿಮ್ಮ ಬಾಯಿಗೆ ಹಿಡ್ತವಿರಲಿ. ಯಾವ ವ್ಯಕ್ತಿಗೆ ನೀವು ಮಾತಾಡ್ತಾ ಇದ್ದೀರಿ? ಯಾರೋ ಒಬ್ಬ ಒಂದು ದೊಡ್ಡ ಲೀಡರ್ ಬೈದ ಮೇಲೆ ನಾವು ಹೀರೋ ಆಗ್ತೀವಿ ಅಂತ ನಾವು ಹೀರೋ ಆಗ್ತೀವಿ ಅನ್ರಿ? ನಾನು ಸಮಾಜ ಕೇಳ್ತಾನೆ, ನಮ್ಮ ಅಣ್ಣ ತಮ್ಮರಿಗೆ ಕೇಳ್ತೀನಿ, ಒಂದು ದೊಡ್ಡ ಲೀಡರ್ನ ನಾನು ಬೈದಂದ್ರೆ ನಾವು ದೊಡ್ಡ ಲೀಡರ್ ಆಗ್ತೀನಿ ಬೀದರ್ನಲ್ಲಿ. ಅದಕ್ಕೆ ದಯವಿಟ್ಟು ಏನದ ನಮ್ಮ ಮಾದಿಗ ಸಮಾಜ ಭಾಳಷ್ಟು ನೋವು ಉಂಟಾಗ್ಯದ ಇದು. ಯಾಕಂದ್ರೆ ಅವ್ರು ನಮಗೆ ಸ್ಫೂರ್ತಿ ಇದಾರೆ, ಮಂದಕೃಷ್ಣ ಮಾದಿಗ ಅಣ್ಣನವ್ರು ನಮ್ಗೆ ಸ್ಫೂರ್ತಿ ಇದ್ದಾರೆ. ಅವ್ರ ಮೂಮೆಂಟ್ ತೊಗೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ತೀವ್ರವಾಗಿ ನಾವು ಖಂಡನೆ ಮಾಡೋ ಬೆನಿಟ್ನಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗಾಗಲಿ ಅಥವಾ ನಮ್ಮ SC ಬಲಗಾಯಿ ಸಮುದಾಯದ ಮುಖಂಡರಿಗಾಗಲಿ ಅವರು ಸರ್ಕಾರದ ಹುದ್ದೆನಲ್ಲಿದ್ದಾರೆ ಸರ್. ನೀವು ನೋಡಿರ್ಬೇಕು, KH ಮುನಿಯಪ್ಪರಿಗೆ ಎಷ್ಟೊಂದು ನಮ್ಮ ಸಮಾಜ ಲೀಡರ್ಸ್ಗಳೆಲ್ಲ ಏನೇನೋ ಅಂದರು, ಅದು ಫೇಸ್ಬುಕ್ನಲ್ಲಿ ನಾವು ಕೂಡ ನೋಡೀವಿ. ಆದರೆ ಕಾನೂನು ಅಂತಕ್ಕಂಥ ವಿಚಾರ ಇದೆ, ನಮಗೆ ಸಂವಿಧಾನ ಇದೆ.
ಕಾನೂನು ಅಂತಿದೆ, ಆ ಕಾನೂನು ನಡೀಲಿಲ್ಲ ಕೆಲಸ ಮಾಡ್ಬೇಕಂತ. ಯಾರು ಬೈದಾರ ಅವ್ರ ಮೇಲೆ ಕ್ರಮ ಆಗ್ಬೇಕು. ನಮ್ಮ ಸಮಾಜದವ್ರು ಬಿ ಬೇರೆಯವ್ರಿಗೆ ಬೈದಾರಲ್ಲ ಅವ್ರ ಮೇಲೆ ಬಿ ಕ್ರಮ ಆಗ್ಬೇಕು. ಅದನ್ನು ಖಂಡನೆ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದವ್ರಿಗೆ ಬೈದಾರ ಅಂತ ನಾವು ಇವ್ರ ಮೇಲೆ ಪ್ರತ್ಯೇಕವಾಗಿ ಮಾಡ್ತಾ ಇಲ್ಲ. ನಮ್ಮ ಸಮಾಜದವ್ರಿಗೆ ಬೈದಾರಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ. ಯಾಕಂದ್ರೆ ಇದು ಕಾನೂನು ನಡಿನಲ್ಲಿ ಆಗ್ಬೇಕು ಸರ್ ಹೋರಾಟಗಳು, ವ್ಯಕ್ತಿಗತ ಆಗ್ಬಾರ್ದು. ಈ ಒಳ ಮೀಸಲಾತಿ ಹೋರಾಟ ಒಂದು RSS ಬೆಲ್ಟ್ ಇದೆ. ಇದು RSS ವಿಚಾರಧಾರದಿಂದ ಎರಡು ಅಣ್ಣ ತಮ್ಮರ ಮನೆಯನ್ನ ಒಡೆಯುವಂತ ಕೆಲಸ BJP ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ನಿನ್ನ ಕೇಳ್ಬೋದು ಸರ್. ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, RSS, ಸಂಘ ಪರಿವಾರ ಇವೆಲ್ಲ ಅನೇಕ ರೀತಿಗಳದ್ದು ಕಂಪ್ಲೇಂಟ್ಸ್ ಬರ್ತಾ ಇರ್ತಾವೆ ಸರ್. ಮಂದಕೃಷ್ಣ ಮಾದಿಗಣ್ಣನವರು 35 ವರ್ಷದ್ದು ಹೋರಾಟ ಮಾಡ್ತಾರೆ. ಅವರು ಇವತ್ತು RSS ಅಥವಾ ಕಾಂಗ್ರೆಸ್ಸು, BJP, ಜನತಾದಳ ಬೇರೆ ಬೇರೆ ಪಾರ್ಟಿನಲ್ಲೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್. ಇವತ್ತಿದು ಹೋಗ್ರಿ ಅವ್ರು ಚಾಹಸ್ದವ್ರು ಇವತ್ತು ತೆಲಂಗಾಣ ರಾಷ್ಟ್ರದಲ್ಲಿ ಅವ್ರು ಕೇಳಿದ್ದು ಕ್ಯಾಬಿನೆಟ್ ಕೊಡ್ತಾರೆ ಸರ್. ಅವ್ರು ರಾಜಕೀಯವಾಗಿ ನನಗೆ ಹಕ್ಕು ಕೊಡಬೇಕು, ರಾಜಕೀಯವಾಗಿ ನನಗೆ ಸೀಟ್ ಕೊಡೋದು ಎಲ್ಲೂ ಹೋರಾಟ ಮಾಡಿದವರು. ನಮ್ಮ ಸಮಸ್ತ ಭಾರತದಲ್ಲಿರ್ತಕ್ಕಂಥ ಮಾದಿಗ ಸಮಾಜಕ್ಕೆ ಒಳಮೀಸಲಾತಿ ಜಾರಿ ಆಗಬೇಕಂತಕ್ಕಂಥ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂಘ ಪರಿವಾರ, RSS ಅವು ಏನು ಹೇಳ್ತಾ ಇದಾರೆ ಅಂದ್ರೆ ಅದು ಎಲ್ಲ ಅವರು ವೈಯಕ್ತಿಕ ಸರ್. ನಮ್ಗೆ ಸಂಬಂಧಪಟ್ಟಿದ್ದಾರೆ. ಪ್ರಮೋದ್ ಶಿಂದೆ ಅವರು ನ್ಯಾಲಿಗೆ ಹಿಡಿತಿರ್ತಾರೆ. ಅವರೊಂದು ಲೀಡರ್ ಇದ್ದಾರೆ. ಇಂಥ ಪದಗಳನ್ನು ಅದು ಮತ್ತು ಪದ್ಮಶ್ರೀ ಪುರಸ್ಕೃತರು, ಮಂದಕೃಷ್ಣ ಮಾದಿಗಣ್ಣನವರು ಪದ್ಮಶ್ರೀ ಪುರಸ್ಕೃತರು. ಅಂಥ ವ್ಯಕ್ತಿಗಳ ಬಗ್ಗೆ ಅಥವಾ ಯಾರೇ ವ್ಯಕ್ತಿಗಳ ಬಗ್ಗೆ, ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಮಹಾನ್ ಪುರುಷರ ಬಗ್ಗೆ ಆಗಲಿ, ಪ್ರಮೋದ್ ಶಿಂದೆನೇ ಅಂತಲ್ಲ, ಇಂಥ ಯಾರು ನೀಚ ಪದಗಳು ಬಳಕೆ ಮಾಡ್ತಾರೆ ಅಂಥವ್ರ ಮೇಲೆ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಅವ್ರಿಗೆ ಬಂಧಿಸ್ಬೇಕಂತಕ್ಕಂಥ ಮಾತನ್ನು ನಾವು ಹೇಳಿದ್ದೇವೆ. ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಬಂಧಿಸಬೇಕು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅವರು ದೇಶದ್ರೋಹಿ ಕೆಲಸನ ಕೈ ಹಾಕಂತ ನಿನ್ನೆ ಮಾತನಾಡಿದ್ದಾರೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಪ್ರಕರಣ ದಾಖಲು ಮಾಡಬೇಕು, ಇಲ್ಲಾಂದ್ರೆ ನಾವು ನ್ಯೂಟನ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಇವತ್ತು CPI ಹೇಳಿ ಬಂದೀವಿ. 13 FR ಆಗಬೇಕು ಅಂತ ಹೇಳಿವಿ. FR ಮಾಡಿ ಅವ್ರಿಗೆ ಕಸ್ಟಡಿ ತೊಗೋಬೇಕು ಅಂತ ಹೇಳಿದ್ವಿ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಮತ್ತು ಒಂದು ಹಂತವಾಗಿ ಸಮಾಜದ ಮೀಟಿಂಗ್ ಮಾಡ್ಕೊಂಡು ಮುಂದಿನ ಹೋರಾಟ ನಾವು ತಯಾರಿದ್ದೀವಿ ಅಂತ ಮಾತನಾಡ್ತೀವಿ. ಸ್ವಾಮಿದಾಸ್ ಕ್ಯಾಂಪೇನ್ ಅವರು ಸರ್, ಸಮಾಜ ಸೇವಕರು, ಮಾದಿಗ ಸಂಘಟನೆ ಅಧ್ಯಕ್ಷರು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.